ನನಗೆ ಹೆಂಡತಿಯಾಗಿ ಈ ಮನೆಗೆ ಸೊಸೆಯಾಗಿ ನನ್ನ ಜೀವನಕ್ಕೆ ಶಾಶ್ವತವಾಗಿ ಬಂದ್ಬಿಟ್ಟೆ. ಈ ಒಂದು ದಿವಸಕ್ಕೋಸ್ಕರ ನಾವೆಷ್ಟೆಲ್ಲ ಕಾದಿದ್ವಿ ಅಲ್ವಾ, ಎಷ್ಟೆಲ್ಲ ಕಷ್ಟಪಟ್ವಿ, ಏನೆಲ್ಲ ಆಗೋಯ್ತು. ನಾವು ಮೊದಲು ಪ್ರೀತಿನಲ್ಲಿದ್ದಾಗ ಒಂದಾಗಕ್ಕಾಗತ್ತಾ, ಒಂದಾಗೋದಾದ್ರೆ ಹೇಗೆ ಅಂತ ತುಂಬಾ ಭಯ ಇತ್ತು. ಆದ್ರೆ ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇಷ್ಟೆಲ್ಲ ಹೇಗ್ ದಾಟ್ ಬಂದ್ವಿ ಅಂತ ಅನ್ಸತ್ತೆ. ಇದಕ್ಕೆಲ್ಲ ಕಾರಣ ಶ್ರಾವಣಿಯವರು. ಅವರಿಲ್ಲ ಅಂತ ಆಗಿದ್ರೆ ನನ್ನ ಮದುವೆ ನಾಳೆ ಬೇರೆ ಹುಡುಗಿ ಜೊತೆ ಆಗಿರೋದು. ಇಲ್ಲ ಅಂದಿದ್ರೆ ಅಮ್ಮನ ಕಟ್ಟಕ್ಕೆ ನನ್ನ ಮನೆ ಬಿಟ್ಟು ಹೋಗ್ತಿದ್ದೆ ಅಷ್ಟೇ. ಓಹೋ, ಹೌದಾ ಹೌದಾ? ಬಿಟ್ಟು ಹೋಗ್ತಿದ್ಯಾ? ಹೋಗಿಲ್ಲ ತಾನೆ. ಬಿಟ್ಟು ಹೋಗ್ತಿದ್ಯಾ? ಇವಾಗ ಬಿಟ್ಟು ಹೋಗಿಲ್ಲ ತಾನೆ. ಹೌದು, ಒಂದ್ ವೇಳೆ ನನ್ ಬಿಟ್ಟು ಹೋಗಿದ್ರೆ ಏನ್ ಮಾಡ್ತಿದ್ದೆ? ಆಗ ನಾನು ಅದಕ್ಕೇನ್ ಕರ್ಕೊಂಡ್ಬಂದು ನಿನ್ ಗ್ರಾಚಾರ ಬಿಡಿಸ್ತಿದ್ದೆ. ಒಬ್ಬೊಬ್ಬೊಬ್ಬ ನಿಮ್ಮತ್ಗೆನಾ? ನಿನ್ನೆವರೆಗೂ ಅವ್ರ ಮೇಲೆ ಎಷ್ಟು ಕೋಪ ಇತ್ತು ನಿನಗೆ, ಆದ್ರೆ ಇವಾಗ ಬಾಯಿ ತುಂಬ ಅತಿಗೆ ಅಂತ ಕರೀತಿದ್ಯಾ. ನನಗೆ ನಿಮ್ಮ ಅತಿಗೆ ಮೇಲೆ ಭಯ ಇಲ್ಲ, ಆದ್ರೆ ತುಂಬಾ ಗೌರವ ಇದೆ. ಇವತ್ತು ನಾವಿಬ್ರು ಈ ರೀತಿ ಇರೋದಕ್ಕೆ ಅವರೇ ಕಾರಣ. ಇನ್ಯಾವತ್ತೂ ನಾನು ನಿನ್ನ ಬಿಟ್ಕೊಡಲ್ಲ, ನಿನ್ನಿಂದ ದೂರ ಹೋಗಲ್ಲ, ಸರಿನಾ? ಹಲೋ ವರ್ದಾ. ಹಲೋ ವರ್ದಾ, ನಿನಗೆ ಮದುವೆ ಆಗಿದೆ ಅಷ್ಟೇ, ಶಾಸ್ತ್ರಕ್ಕೆ ಇನ್ನೂ ದಿನ ಗೊತ್ತು ಮಾಡಿಲ್ಲ. ಅಲ್ಲಪ್ಪ, ನಾವು ಮದುವೆಗೆ ದಿನ ನೋಡಿಲ್ಲ ಇನ್ನು. ಅದನ್ನೇ ನಾನು ಹೇಳ್ತಿರೋದು. ಮದುವೆಗಂತೂ ದಿನ ನೋಡ್ಲಿಲ್ಲ, ಇದಕ್ಕಾದ್ರೂ ದಿನ ಗಳಿಗೆ ಮುಹೂರ್ತ ಅಂತ ನೋಡಿ ಆಗ್ಬೇಕು. ಸರಿ ಸರಿ, ನಾನು ಹೋಗಿ ಶಾಸ್ತ್ರಿಗಳ ಹತ್ರ ದಿನ ಕೇಳ್ಕೊಂಡ್ ಬರ್ತೀನಿ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಳ್ಳೇದು. ಏನು, ನಡಿ ನಡಿ, ಹೊರಗೆ ನಡಿ. ಸರಿಯಪ್ಪ, ನೀನು ಹೋಗಿರು, ನಾನು ಬರ್ತೀನಿ. ಸರಿ ಸರಿ, ಬೇಗ. ಅಂತೂ ನೀನು ಅನ್ಕೊಂಡ ಹಾಗೆ ಈ ಮನೆಗೆ ಸೊಸೆಯಾಗಿ ಬಂದ್ಬಿಟ್ಟೆ ಅಲ್ವಾ? ಅದು ನನ್ನ ಅದೃಷ್ಟ. ನಾನು ಸುಬ್ಬುಗೋಸ್ಕರ ಹುಟ್ಟಿದ್ದೀನಿ ಅಂತ ದೇವರು ಆಗ್ಲೇ ನಿಶ್ಚಯ ಮಾಡಾಗಿದೆ. ಹಾಗೆ ನಿಶ್ಚಯ ಆಗಿದ್ದಿದ್ರೆ ನನ್ನ ಮಗನ ಮದುವೆ ಆಗಕ್ಕೆ ಯಾಕೆ ಒಪ್ಕೊಂಡೆ? ನಮ್ಗೆ ಯಾಕೆ ಇಷ್ಟು ಅವಮಾನ ಮಾಡ್ದೆ? ನನ್ನ ಮದುವೆ ಮದನ್ ಜೊತೆ ಫಿಕ್ಸ್ ಆಗಿದೆ ಅಂತ ನನಗೆ ಮೊದಲೇ ಗೊತ್ತಾಗಿದ್ದಿದ್ರೆ ಸುಬ್ಬುನ ಕರ್ಕೊಂಡು ಹೋಗಿ ಅಪ್ಪನ ಮುಂದೆ ಅವತ್ತೇ ನಿಲ್ಲಿಸ್ತಾ ಇದ್ದೆ. ನಾನು ಅಷ್ಟೊಂದು ಧೈರ್ಯನಾ ನಿನಗೆ? ಪ್ರೀತಿ ವಿಷಯದಲ್ಲಿ ನನಗೆ ಎಷ್ಟು ಧೈರ್ಯ ಇದೆ ಅಂತ ನಿಮಗಾಗ್ಲೇ ಗೊತ್ತಾಗಿದೆ ಅಲ್ವಾ? ತುಂಬಾ ಬದಲಾಗಿದೆ ಶ್ರಾವಣಿ. ನಾನು ಯಾವತ್ತೋ ಬದಲಾಗಿದ್ದೇನೆ, ಆದ್ರೆ ನೀವು ಈಗ ಬದಲಾಗಿದ್ದೀರಾ ಅಂತ ನನಗನ್ನಿಸ್ತಾ ಇದೆ. ನಿಮ್ಮಂಥವ್ರು ನಮ್ಮನೆಗೆ ಬರೋದು ಅಂದ್ರೆ ಏನು? ನೀವಿಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನೀವಿಲ್ಲಿಗೆ ಬಂದಿರೋ ವಿಷಯ ಎಲ್ಲ ಬೀದಿಯೆಲ್ಲ ನಿಲ್ಸ್ಕೊಂಡು ಮಾತಾಡ್ತೀಯಾ? ಮನೆಗೆ ಬಂದವ್ರನ್ನ ಬೀದಿಯಲ್ಲಿ ನಿಲ್ಸಿ ಮಾತಾಡೋ ಅಂತ ಸಂಸ್ಕಾರ ನನಗಿಲ್ಲ. ಅಂಥ ಒಂದು ಪದ್ಧತಿ ಈಗ ಆ ಮನೆಯಲ್ಲಿ ಶುರು ಆಗಿರ್ಬಹುದು, ಆದ್ರೆ ಇದು ನನ್ನ ಮನೆ, ನನ್ನ ಗಂಡನ ಮನೆ. ಇಲ್ಲಿರೋರು ಶತ್ರುಗಳೇ ಮನೆಗೆ ಬಂದ್ರು ಸತ್ಕಾರ ಮಾಡೇ ಕಳ್ಸೋದು. ಬನ್ನಿ ಒಳಗೆ, ಬನ್ನಿ ಬನ್ನಿ. ಯಶ್ಮಾರೆ ನಮಸ್ತೆ. ನಮಸ್ತೆ ಸರ್. ಛೇ, ಏನಣ್ಣ ಇದು? ಒಳ್ಳೆತನನೇ ನಿನ್ನ ವೀಕ್ನೆಸ್ ಆಗೋಯ್ತು. ನಾವು ಸಾಕಿದ ನಾಯಿ ನಮಗೆ ಕಚ್ಚಿದ್ರು ಸಹಿಸ್ಕೊಂಡಿರೋ ಥರ ಆಗೋಯ್ತು. ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ. ನೀವು ನನ್ನ ಬಗ್ಗೆ ಏನು ತಿಳ್ಕೊಂಡ್ರೂ ಪರವಾಗಿಲ್ಲ ಯಜಮಾನ್ರೆ, ಆದರೆ ನನ್ನ ಮನಸ್ಸಲ್ಲಿ ನಿಮಗಿರೋ ಸ್ಥಾನ ಯಾವಾಗಲೂ ಹಾಗೇ ಇರುತ್ತೆ. ಮತ್ತೆ ನನ್ನ ಕೆಲಸಕ್ಕೆ ಸೇರಿಸ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಯಜಮಾನ್ರೆ. ಯಜಮಾನ್ರೆ, ಮಾತ್ರೆ ತಗೊಂಡ್ರ ನೀವು?
ಅಯ್ಯೋ ಕೆಲಸ ಮಾಡ್ತಾ ಎಲ್ಲ ಮರ್ತೋಗ್ಬಿಡ್ತೀರಾ ಯಜಮಾನ್ರೆ. ಒಂದು ನಿಮಿಷ ಇರಿ. ಯಜಮಾನ್ರೆ ಮಾತ್ರ ತಗೊಳ್ಳಿ. ವೀರು, ವೀರು, ಸುಬ್ಬುನ ನೀನು ಮನೆ ಕೆಲಸದವನಾಗಿ ನೋಡ್ತಿರಬಹುದು, ಆದರೆ ನಾನು ಅವನನ್ನು ಮತ್ತೆ ಬರಕ್ಕೆ ಹೇಳಿದ್ದು ನಿನ್ನನ್ನು ನೋಡ್ಕೊಳ್ಳಿ ಅಂತ. ನನ್ನ ಅಳಿಯನ್ನ ಅಲ್ಲ, ನನ್ನ ಮಗನ ನೋಡ್ಕೊಳ್ಳೋಕ್ಕೆ ಅಂತ ನಾನೇ ಅವನನ್ನು ಮತ್ತೆ ಬಾ ಅಂತ ಕರೆದೆ. ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋಕ್ಕೆ ನಾನೇ ಅವನಿಗೆ ಹೇಳಿದ್ದು. ನಮ್ಮ ಬಗ್ಗೆ ಕಾಳಜಿ ತೋರಿಸೋರನ್ನ ಅಷ್ಟು ಕೇವಲವಾಗಿ ನೋಡಬಾರ್ದು. ಮೇಲೆ